ಬರುತ್ತೆ ಎಂಬುದಾಗಿ ಹೇಳ್ತಿದ್ದೆ. ಅದು ಇವತ್ತು ನನ್ನನ್ನು ನಿಜವಾಗ್ಲೂ ಸಮೃದ್ಧಿಗೆ ನಡೆಸಿದೆ. ಆ ವಿಷಯದಲ್ಲಿ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆವರು ಸುರಿಸಿದ್ದು ದುಡಿದದ್ದೇ ಅಲ್ಲ. ನಾನು ಬೆವರು ಸುರಿಸಿದ್ದೇನೆ ಅಂದರೆ ಒಂದು ಪ್ರಸಂಗ, ದೇವರ ವಾಕ್ಯ ಹೇಳೋದಕ್ಕೆ ಬೆವರು ಸುರಿಸಿದ್ದೆ ಹೊರತು ಇನ್ಯಾವುದಕ್ಕೂ ಬೆವರು ಸುರಿಸ್ಲಿಕ್ಕೆ ಹೋಗಿಲ್ಲ. ನನ್ನ ಹೊಟ್ಟೆ ಪಾಡಿಗೋಸ್ಕರ ನಾನು ಬೆವರು ಸುರಿಸ್ಲಿಕ್ಕೆ ಹೋಗಿಲ್ಲ. ನನ್ನ ಹೊಟ್ಟೆ ಪಾಡಿಗೋಸ್ಕರ ನಾನು ಪ್ರತಿದಿನ ದುಡ್ಡನ್ನು ಹುಡ್ಕೊಂಡು ಹೋಗಿಲ್ಲ. ದುಡ್ಡು ನನ್ನ ಬಳಿಗೆ ಬರುವಂಗೆ ದೇವರೇ ತನ್ನ ಸಂಕಲ್ಪವನ್ನು ಈಡೇರಿಸಿದರು. ಇದು ದೇವರು ಕೊಡುವಂಥ ಮಹಾಕೃಪೆ ಪ್ರಿಯರೇ. ಬೇಕು ಬೇಕು ಅನ್ನುವವನು ಭಿಕ್ಷುಕ, ಸಾಕು ಸಾಕು ಅನ್ನುವವನು ಸಾಹುಕಾರ ಅನ್ನುವಂಥ ಕ್ರಿಸ್ಮಸ್ಸಿಗೆ ನಮ್ಮ ಮಕ್ಕಳು ಇದನ್ನೊಂದು ಹಾಡಿನಲ್ಲಿ ಡ್ಯಾನ್ಸ್ ಮೂಲಕ ಮಾಡಿ ಜನರನ್ನು ಜ್ಞಾನಕ್ಕೆ ನಡೆಸ್ತಾರೆ. ಇದು ದೇವರಿಗೆ ಮಹಿಮೆ, ಜನರಿಗೆ ಜ್ಞಾನೋದಯ. ಹೀಗೆ ಪದೇ ಪದೇ ಬೇಕು 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 ಎಂಬುದಾಗಿ ಕೇಳುತ್ತಾ ದುರಾಶೆ ಪಟ್ಟರೆ ನಮ್ಮಲ್ಲಿ ಇದ್ದದ್ದು ಹೋಗು 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 ಎಂಬುದಾಗಿ ಹೋಗುತ್ತಾನೇ ಇರುತ್ತೆ. ಸಾಕು 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 ನನ್ನಲ್ಲಿರುವುದರಲ್ಲೇ ತೃಪ್ತಿ ಎಂಬುದಾಗಿ ಹೇಳುತ್ತಾನೆ ಇದ್ದರೆ ನಾವು ಸಾಹುಕಾರರೇ ಆಗ್ತೀವಿ. ನಿಮ್ಮ ಮುಂದೆ ನಾನೇ ಇವತ್ತು ಸಂತೋಷವಾಗಿ ಧೈರ್ಯವಾಗಿ ಹೆಮ್ಮೆಯಿಂದ ಕ್ರಿಸ್ತನ ನಿಮಿತ್ತ ದೇವರ ನಿಮಿತ್ತ ಹೇಳ್ತೀನಿ, ನಿಮ್ಮೆಲ್ಲರಿಗಿಂತಲೂ ನಾನೇ ಸಮೃದ್ಧಿ. ಒಂದು ಮಾತು ಪೌಲ ಹೇಳ್ತಾನೆ, ನನ್ನ ಒಡ ಹುಟ್ಟಿದವರಲ್ಲಿ ನನ್ನ ಸುತ್ತಮುತ್ತಲ ಸ್ನೇಹಿತರ ಮಧ್ಯದಲ್ಲಿ ನಾನು ಪರಿಶೋಧಿಸುವಾಗ ಅವರೆಲ್ಲರಿಗಿಂತ ನಾನೇ ಹೀರೋ ಎಂಬುದಾಗಿ ಹೇಳ್ತಾನೆ. ಹಾಗೆ ನಾನು ಇವತ್ತು ಹೆಮ್ಮೆಯಿಂದ ಹೇಳಬಲ್ಲೆ, ನಿಮ್ಮೆಲ್ಲರಿಗಿಂತ ನಾನೇ ಹೀರೋ. ಯಾಕೆ ನಾನು ಹೇಳ್ತೇನೆ ಅಂದರೆ ಕೊಚ್ಚಿಕೊಳ್ಳೋದು ಅಥವಾ ಹೆಮ್ಮೆ ಪಡೋದು ಲೋಕ ರೀತಿಯಲ್ಲ. ದೇವರು ತನ್ನ ಮಕ್ಕಳಿಗೆ ನೀತಿಗೆ ಜ್ಞಾನಕ್ಕೆ ಅಥವಾ ಒಳ್ಳೆಯದಕ್ಕೆ ಕೊಡುವಂಥ ಮಹಾ ಪ್ರತಿಫಲ. ನೀವು ಹೇಳಬಹುದು, ಒಂದು ದಿನ ದೇವರಿಗೆ ಕೇಳ್ಬೋದು, ಅವರನ್ನು ಸೇವೆಗೆ ನೀನು ಆರಿಸ್ಕೊಂಡು ಅವರನ್ನು ಇವತ್ತೆಲ್ಲದಕ್ಕಿಂತ ಕೀಳುಮಟ್ಟದಲ್ಲಿ ಇಟ್ಟಿದ್ದೆ, ಅವ್ರಿಗಿಂತ ನನ್ನನ್ನು ಮುಂದೆ ಇಟ್ಟಿದ್ದೆ ಎಂಬುದನ್ನು ನೀವು ದೇವರಿಗೆ ಪ್ರಶ್ನೆ ಮಾಡ್ಬೋದು. ಅಥವಾ ಆ ವಿಷಯದಲ್ಲಿ ನೀವು ಪ್ರಶ್ನೆ ಮಾಡೋ ನನ್ನ ನೋವಾಗ್ಬೋದು. ಅದಕ್ಕೆ ದೇವರು ಏನು ಮಾಡಿದ್ದಾರೆ, ನಿಮ್ಮೆಲ್ಲರಿಗಿಂತ ನನ್ನನ್ನೇ ಮುಂದೆ ಇಟ್ಟರು. ಆಮ್ ಐ ರೈಟ್? ಹೌದಾ? ಇಲ್ಲಿ ಯಾರಾದರೂ ಇಲ್ಲ ನಿಮಗಿಂತ ನಾವು ಜೋರನ್ನೋರು ಇದ್ದೀರ ಎಲ್ಲದರಲ್ಲೂ. ನಾಟ್ ಓನ್ಲಿ ಒನ್ ಥಿಂಗ್, ಎವ್ರಿಥಿಂಗ್, ಎಲ್ಲದರಲ್ಲೂ. ಅಮ್ಮ ನಗ್ತಾ ಇದ್ದಾರೆ. ಹಾಗಿದ್ರೆ ಐ ಆಮ್ ರೈಟ್. ಹೌದು. ಕೆಲವು ಸಂದರ್ಭದಲ್ಲಿ ದೇವರು ನಮಗೆ ನೋವಾಗುತ್ತೆ ಎಂಬುದಾಗಿ ಎಲ್ಲವನ್ನು ಆಲೋಚಿಸುತ್ತಾರೆ. ನಮ್ಮ ಆಲೋಚನೆಗಿಂತ ಅವರ ಆಲೋಚನೆ ಉನ್ನತವಾದದ್ದು. ನೀವು ಯಾರಂಗೆ ಕೇಳಿದ್ರು ಹೌದು, ನಾನು ದೇವರಿಗೆ ಫುಲ್ ಟೋಟಲ್ ಸಮರ್ಪಣೆ ಮಾಡಿ ನನಗೇನಾಯಿತು ಇಷ್ಟೇನೆ ಎಂಬುದಾಗಿ ಹಿಂಜರಿಬೋದಿತ್ತು. ಆ ಮನಸ್ಸೂ ಬಾರದೆ ದೇವ್ರನ್ನ ನಡೆಸಿದ್ದಾರೆ ಅಂದರೆ ಗಾಡ್ ಈಸ್ ವಿತ್ ಮೀ. ದೇವರು ಸದಾ ನನ್ನ ಜೊತೆ ಇದ್ದಾರೆ, ಇದ್ದಾರೆ, ಮುಂದೆಯೂ ಇರುತ್ತಾರೆ. ಯಾಕೆ? ನಾವು ದೇವರ ವಾಕ್ಯದ ಪ್ರಕಾರ ಸಾಗುತ್ತಿದ್ದೇವೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಿದ್ದೇವೆ, ದೇವರ ಆಜ್ಞೆಗಳಿಗೆ ಭಯಪಡುತ್ತಿದ್ದೇವೆ. ದೇವರ ಆಜ್ಞೆಗಳು, ದೇವರ ವಾಕ್ಯಗಳು ಮೇಲಿಂದ ಬಂದ ದೇವರ ಮಾತು ಎಂಬುದಾಗಿ ನಂಬುತ್ತೇವೆ. ಆ ಮಾತಿಗೆ ನಾವು ಉಲ್ಟ ಹೋಗುವವರೇ ಅಲ್ಲ, ಅದು ನಮ್ಮ ಕ್ರಿಯಾ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವವರು. ಆಗ ದೇವರ ದಯೆಗೆ ಪಾತ್ರರಾಗಿ ಸಮೃದ್ಧಿಯನ್ನು ಹೊಂದಿ ದೇವರನ್ನು ಮಹಿಮೆ ಪಡಿಸುವ ಯೋಗ್ಯ ಪಾತ್ರೆಗಳಾಗ್ತೀವಿ. ಇವತ್ತು ದೇವರನ್ನು ಮಹಿಮೆ ಪಡಿಸುವ ಯೋಗ್ಯ ಪಾತ್ರೆನೂ ನಿಮ್ಮ ಮುಂದೆ ನಾನೇ. ಇದನ್ನು ಕ್ರಿಸ್ತನ ನಿಮಿತ್ತ ಪೌಲ ಹೇಳಿದಂಗೆ ಹೆಮ್ಮೆಯಿಂದ ಹೇಳ್ಬೋದು. ಹಾಗಂತ ಪೌಲ ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಏನದು? 1 ಕೊರಿಂಥ 9:27 ನನ್ನನ್ನು ನಾನೇ ಅಯೋಗ್ಯನೆನಿಸಿಕೊಂಡು ಜಜ್ಜಲ್ಪಟ್ಟವನಾಗಿ ಮುರಿಯಲ್ಪಟ್ಟವನಾಗಿ ದೇವರ ಸಮ್ಮುಖದಲ್ಲಿ ಭಯದಿಂದ ಸಾಗುತ್ತೇನೆ. ಎಲ್ಲಿ ಬಿದ್ದು ಹೋಗುತ್ತೇನೋ ಎನ್ನುವಂಥ ಎಷ್ಟೋ ಸಲ ಕ್ರಿಸ್ತನ ನಿಮಿತ್ತ ಹೆಮ್ಮೆಯಿಂದ ತನ್ನನ್ನು ಹೆಚ್ಚಿಸಿಕೊಂಡ್ರೂ ಅದೇ ಸಂದರ್ಭದಲ್ಲಿ ಭಯದಿಂದ ತನ್ನನ್ನು ಮುರಿಸಿ ತಗ್ಗಿಸಿ
ನಾನು ಎಲ್ಲಿ ಬಿದ್ದು ಹೋಗುತ್ತೇನೆ ಅನ್ನುವಂಥ ಭಯದಿಂದ ದೇವರಿಗೆ ಸ್ತೋತ್ರ ಮಾಡಿ, ಸ್ವಾಮಿ ನನ್ನನ್ನು ಸದಾ ನೀನು ಕೈ ಹಿಡಿ ಎಂಬುದಾಗಿ ಬೇಡುತ್ತಿದ್ದ. ಆ ರೀತಿಯ ಜೀವಿತ ಪೌಲನಲ್ಲಿತ್ತು, ದಾವೀದನಲ್ಲಿತ್ತು, ಸತ್ಯವೇದದ ಭಕ್ತರಲ್ಲಿತ್ತು. ಅದಕ್ಕೆ ಇವತ್ತು ದಾವೀದ ಸತ್ತು ಹೋಗಿದ್ದಾನೆ, ಸತ್ಯವೇದದ ಭಕ್ತರು ಸತ್ತು ಹೋಗಿದ್ದಾರೆ. ಇಲ್ಲಿ ಕೆಲವು ಆಚರಣೆಗಳನ್ನು, ಗಣ್ಯ ವ್ಯಕ್ತಿಗಳ ಆಚರಣೆಗಳನ್ನು ನಾವು ಮಾಡುತ್ತಿದ್ದೇವೆ. ಅದು ಸ್ವಾಮಿ ವಿವೇಕಾನಂದ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಅಥವಾ ಅನೇಕ ಗಣ್ಯರ ಆಚರಣೆಗಳನ್ನು ನಾವು ನೆನಪಿಗೋಸ್ಕರ ಮಾಡುತ್ತಿದ್ದೇವೆ. ಯಾಕಂದರೆ ಅವರು ಸತ್ರೂ ಅವರ ಹೆಸರುಗಳು ಶಾಶ್ವತವಾಗಿ ಬೆಳಕಾಗಿ ಉಳಿದಿದೆ ಅವರ ಜ್ಞಾನಕ್ಕನುಸಾರವಾಗಿ. ಆ ಜ್ಞಾನ ಅವರಿಗೆ ಎಲ್ಲಿಂದ ಬಂತು? ಮೇಲಿಂದ. ಅದು ಪರಿಶುದ್ಧವಾಗಿ ಅವರನ್ನು ಸೇರಿತ್ತು. ಯಾಕೆ ಸೇರಿತ್ತು? ಅವರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು, ದೇವರ ಮಾತುಗಳಿಗೆ ವಿಧೇಯರಾಗ್ತಿದ್ರು. ಅವರ ಮಕ್ಕಳಿಗೂ ಅದನ್ನೇ ಕಲಿಸಿಕೊಡ್ತಾ ಇದ್ರು. ನಮ್ಮ ಮಕ್ಕಳನ್ನು ನಾವೇನು ಮಾಡಿದ್ದೀವಿ? ಏನಾದರೂ ನಾನೇ ನಿಮ್ಮ ಮಕ್ಕಳು ತಪ್ಪು ಮಾಡುವಾಗ ಗದರಿಸಿದರೆ ನಿಮಗೆ ತುಂಬ ನೋವಾಗುತ್ತೆ. ಯಾರಾದರೂ ಹೌದು ನೀವು ಗದರಿಸಿದ್ದು ಕರೆಕ್ಟ್ ಎಂಬುದಾಗಿ ಹೇಳೋರಿದ್ದೀರಾ? ಜ್ಞಾನಿಗಳು ಹೇಳ್ತಾರೆ ಅಂತೆ. ಜ್ಞಾನಿಗಳಿಗೆ ಗದರಿಕೆ ನ್ಯಾಯವಾಗಿ ತೋರುತ್ತೆ ಅಂತೆ. ತಿಳುವಳಿಕೆ ಉಳ್ಳವನಿಗೆ ಗದರಿಕೆ ಯಥಾರ್ಥವಾಗಿ ತೋರುತ್ತೆ ಅಂತೆ. ನಮ್ಮ ಮಕ್ಕಳು ರೆಡಿ ಆಗಬೇಕಿದ್ರೆ ನಮ್ಮ ತಾಯಿಯನ್ನು ನಾನು ಯಾವತ್ತೂ ಎನಿಸ್ತೀನಿ. ನನ್ನ ತಂಗಿ ತಪ್ಪು ಮಾಡುವಾಗ ರಕ್ತ ಸುರಿಯುತ್ತಿದ್ರು ಅವಳನ್ನೇ ಹಿಡ್ಕೊಂಡು, ನಾನು ಕೈಗೆ ಸಿಕ್ಕಿಲ್ಲ ಓಡಿದೆ, ಅವಳನ್ನೇ ಹಿಡ್ಕೊಂಡು ಹೊಡಿತಾಯಿದ್ರು. ಅದು ಇವತ್ತು ನಮಗೆ ಜ್ಞಾನೋದಯ ಆಗ್ತಾಯಿದೆ. ಯಾಕೆ ಇವ್ರು ಹೊಡೆದ್ರು? ಒಂದು ಹೆಣ್ಣು ಮಗು ಒಟ್ಟಾರೆ ಹೋಗ್ಬೋದು. ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಈಜುತ್ತಾ ಇದ್ದದ್ದು, ಅಲ್ಲಿ ಗಂಡು ಮಕ್ಕಳಿದ್ರು ಹೆಣ್ಮಕ್ಳಿದ್ರು, ನಮಗೇನು ಗೊತ್ತು? ಗಂಡು ಮಕ್ಳ ಜೊತೆ ನಾವು ಸೇರಬಾರ್ದು, ನಮಗೇನು ಗೊತ್ತು? ಆದರೆ ನಮ್ಮ ತಾಯಿಗೆ ಅನುಭವ ಆಗಿತ್ತು, ಗಂಡು ಮಕ್ಳ ಜೊತೆ ಇವರು ಹೋಗಬಾರ್ದು ಅಂತ. ಅವನು ಪಾಪ ಅವನಿಗೂ ಬೇಕಂತ ಮಾಡಿಲ್ಲ, ಸಿಟ್ಟಿನಿಂದ ಒಂದು ಕಲ್ಲು ಹೊಡೆದ. ಅದು ನನ್ನ ತಂಗಿ ತುಟಿಗೆ ಬಂದು ಬಿತ್ತು, ತುಟಿಯಲ್ಲಿ ರಕ್ತ ಸುರಿಸ್ತಿತ್ತು. ಹೋಗಬೇಡ ಅಂದಿದ್ದೀನಿ, ಇನ್ನೂ ಹೋಗ್ತೀಯ ಅಂತ ಒಂದು ಕೋಲ್ ತಗೊಂಡು ಬಾರಿಸಿದ್ದೆ. ನನ್ನನ್ನು ಅಟ್ಟಿಕೊಂಡು ಬಂದರು. ನಾನು ಸಿಕ್ಕೇ ಇಲ್ಲ, ಭಯದಿಂದ ನಡುಕಿ. ನನಗೆ ಜಾಸ್ತಿ ಕಾಯಿಲೆ, ನನಗೆ ಹೊಡಿಲಿಕ್ಕೆ ಅಷ್ಟು ಸುಲಭದಲ್ಲಿ ಇಷ್ಟಪಡ್ತೇವೆ. ಆದರೆ ಅಟ್ಟಿಸ್ಕೊಂಡು ಮೇಲೆ ಕೆಳಗೆ ಮಾಡುವಾಗ ಒಂದು ಸಲ ಬಿದ್ದೋಗ್ಬೇಕು ಅಂಥ ಒಂದು ಶಿಸ್ತಿನ ಹೆಂಗಸು ನಮ್ಮ ತಾಯಿ. ಇವತ್ತು ನಮ್ಮ ಕುಟುಂಬದವರೆಲ್ಲ ನಮ್ಮ ತಾಯಿಯನ್ನು ಹೊಗಳಿದರು. ಈವನ್ ಅವರ ಅಂತ್ಯಕ್ರಿಯೆಯಲ್ಲೂ ಅವರನ್ನು ಗುಣದಾನ ಮಾಡಿದರು. ಅವರ ಮುಖನೇ ಒಂದು ಸುಂದರವಾಗಿ ಕಳೆಯಿಂದ ಸ್ನಾನ ಮಾಡಿದ ಮೇಲೆ ಡ್ರೆಸ್ ಮಾಡ್ತಾರಲ್ಲ, ಒಂದು ದೊಡ್ಡ ಕಳೆ, ದೈವ ಪ್ರಸನ್ನತೆಯೇ ತುಂಬಿತ್ತು. ನಮ್ಮ ಕುಟುಂಬದವರೆಲ್ಲರೂ ಅವರನ್ನು ಹೊಗಳಿದರು. ಇದ್ದರೆ ಸರಸ್ವತಿ ಹೆಂಗಿರಬೇಕು ಎಂಬುದಾಗಿ ಎಲ್ಲರೂ ಹೊಗಳಿದರು. ನಾನಿದನ್ನು ಯಾಕೆ ಹೇಳ್ತೀನಿ ಅಂದರೆ, ದೇವರು ತನ್ನ ಮಕ್ಕಳನ್ನು ಅದೇ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ದೇವರಿಗೆ ಭಯಪಡುವವರಲ್ಲಿ ನಿಜವಾಗಲೂ ದೇವರು ಆವರಿಸಿಕೊಂಡಿರ್ತಾರೆ. ನಾವು ಆ ರೀತಿಯಲ್ಲಿದ್ದೇವೋ ಒಂದು ನಿಮಿಷ ಯೋಚಿಸೋಣ. ನಮ್ಮಲ್ಲಿ ಯಾವ ಬಲಹೀನತೆ ಇದೆ, ವೀಕ್ನೆಸ್ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳೋಣ. ದೇವರಿಗೆ ಮೆಚ್ಚುಗೆ ಆಗಿ ಸಾಗೋಣ. ಇನ್ನು ಜ್ಞಾನವಂತರ ಸಹವಾಸ ನಿಜವಾಗಲೂ ಜ್ಞಾನವನ್ನು ಪಡೀತಾನೆ, ಜ್ಞಾನಹೀನರ ಸಹವಾಸ ಸಂಕಟ ಪಡ್ತಾನೆ. ಜ್ಞಾನೋಕ್ತಿ 13:20 ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಕೆಲವರು ಒಂದೊಂದು ಗಂಟೆ ಒಂದೊಂದು ಕೆಲಸ ಮಾಡಿದರೂ ಅದಾಗಲ್ಲ. ಕೆಲವರು ಒಂದೊಂದು ಗಂಟೆ ಓದುತ್ತಾ ಇದ್ರೂ ಅದು ತಲೆಗೇ ಹೋಗಲ್ಲ. ಭಯದಿಂದ ಸ್ವಾಮಿ ಇದು ವೇಸ್ಟ್ ಆಗಬಾರ್ದು ಎಂಬುದಾಗಿ ಗಮನ ಇಟ್ಟು ಕೆಲಸ ಮಾಡಿದರೆ ಅದು ರುಚಿಕರವಾದದ್ದು, ಸಂತೋಷಕರವಾದದ್ದು, ನಾವು ಮೆಚ್ಚುವಂಥದ್ದು, ಅದರಲ್ಲಿ ಮಹಾತೃಪ್ತಿ ಫಲ ಇದೆ. ಹಾಗೇ ಓದಲಿಕ್ಕೆ ಕೂತ್ರೂ ಹಾಗೇ ಓದಿದರೆ ಅದು ನಮಗೆ ತಲೆಗೆ ಹೋಗುತ್ತೆ, ಸ್ಟೋರ್ ಆಗುತ್ತೆ. ನಿರ್ಭಯರಾಗಿ ನಾವು ಬರಿತೀವಿ, ನಿರ್ಭಯರಾಗಿ ಅದನ್ನು ಹೇಳ್ತೀವಿ. ಅದು ನಮಗೆ ಜ್ಞಾನ. ಅದಕ್ಕೆ ದೇವರು ಹೇಳಿದ್ದಾರೆ, ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಸಮಯವನ್ನು ಸದುಪಯೋಗ ಮಾಡದೆ ಸಾಗೋರು ಬುದ್ಧಿಹೀನರು. ಸಮಯವನ್ನು ಬೆಳೆಯುಳ್ಳದ್ದೆಂಬುದಾಗಿ ನೀನು ಭಾವಿಸಿದ್ದೇ ಆದರೆ ನಿನಗೆ ಜ್ಞಾನ ಒದಗುವುದು.
ಕೊಲೊಸ್ಯ 4:5 ವಚನ, ಸಮಯವನ್ನು ಸದುಪಯೋಗ ಮಾಡಿರಿ, ಬೆಳೆಯುಳ್ಳದ್ದೆಂಬುದಾಗಿ ತಿಳಿದುಕೊಳ್ಳ್ರಿ. ಅದು ನಿಮ್ಮ ಜೀವಿತದಲ್ಲಿ ಬಹಳ ಆಶೀರ್ವಾದದಾಯಕವಾದದ್ದು. ನಾನು ನಿನ್ನೆ 1 ಗಂಟೆ ದೇವರ ವಾಕ್ಯ ಓದುವಾಗ ನನಗೆ ಬಹಳ ಆನಂದವಾಯಿತು. ಇಂಥ ಸಮಯ ನನ್ನ ಜೀವಿತದಲ್ಲಿ ಮತ್ತೆ ಮತ್ತೆ ಬರಲಿ ಎಂಬುದಾಗಿ ಅಡಿಗೆ ಮನೆಗೆ ಹೋಗಿ ಬಿಸಿ ಮಾಡುವಾಗಲೂ ಸತ್ಯವೇದನ ಹತ್ತಿರ ಇಟ್ಟುಕೊಂಡು ಮತ್ತೆ ಮತ್ತೆ ಅದನ್ನು ಹುಡುಕ್ತಾ ಇದ್ದೆ ಖುಷಿಯಲ್ಲಿ. ಆ ಜ್ಞಾನ ಒಳಗೆ ಹೋಗುವಾಗ ನಿಜವಾಗ್ಲೂ ಆನಂದವಾಗುತ್ತೆ. ಆ ರೀತಿಯಲ್ಲಿ ಇಷ್ಟಪಟ್ಟು ಖುಷಿಪಟ್ಟು ಅದರಲ್ಲೇ ಇನ್ವಾಲ್ವ್ ಆಗಿ ನಾವು ಓದಿದ್ದೇ ಆದರೆ ಆ ಸಮಯ ಬೆಲೆಯುಳ್ಳದ್ದಾಗಿ ಮತ್ತೆ ಅಂಥ ಸಮಯ ಮತ್ತೆ ಮತ್ತೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದಾಗಿ ಮತ್ತು ನಮಗೆ ಅದು ಸ್ಟೋರ್ ಆಗಿ ನಿರ್ಭಯರಾಗಿ ನಿಮ್ಮ ಮುಂದೆ ಗಡಿಬಿಡಿ ಇಲ್ಲದೆ ಮಾತಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಮಕ್ಕಳಿಗೆ ಎಕ್ಸಾಮಲ್ಲಿ ಅವಕಾಶವಾಗುತ್ತೆ. ಅದಕ್ಕೆ ಸಮಯವನ್ನು ಬೆಲೆಯುಳ್ಳದ್ದು. ಕೆಲವರು ಸಮಯವನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹರಟೆ ಮಾತುಗಳಿಂದ ತೆಗಿತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ವೇಸ್ಟ್ ಮಾಡ್ತಾರೆ. ದೇವರಿಂದ ಬಂದ ಸಮಯ 1 ಗಂಟೆಯನ್ನಾಗಲಿ ಅಥವಾ ಸೂರ್ಯನನ್ನಾಗಲಿ ನೋಡಲಿ, ಅವರು ತಮ್ಮ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಸೂರ್ಯ ಅಲ್ಲೇ ನಿಲ್ಲಲ್ಲ, ತಿರುಗುತ್ತಾನೇ ಇರ್ತಾನೆ, ಶ್ರದ್ಧೆಯಿಂದ ತನ್ನ ಕೆಲಸ ಮಾಡ್ತಾರೆ. ಗಂಟೆ ಆ ದೊಡ್ಡ ಮುಳ್ಳು ಅಲ್ಲೇ ನಿಲ್ಲಲ್ಲ, ತಿರುಗುತ್ತಾನೇ ಇರುತ್ತೆ, ಶ್ರದ್ಧೆಯಿಂದ ಮಾಡ್ತಿದ್ದಾರೆ. ಹಾಗೆ ನಮ್ಮ ಕೆಲಸವನ್ನು ನಮ್ಮ ಸಮಯವನ್ನು ನಾವು ಬೆಲೆಯುಳ್ಳದ್ದೆಂಬುದಾಗಿ ತೆಗೆದುಕೊಂಡು ಜ್ಞಾನದಿಂದ ಸಾಗಿದರೆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ವ್ಯಕ್ತಿ ಜ್ಞಾನವಂತ. ಸದುಪಯೋಗ ಪಡಿಸಿಕೊಳ್ಳ್ರಿ, ಜ್ಞಾನಹೀನತೆ ಓಡಿ ಹೋಗುತ್ತೆ. ಹಾಗೆ ದೇವರನ್ನು ಕೇಳುವುದರ ಮೂಲಕ ಕೇಳಿಕೋ, ಯಾಕೋಬ 1:5, ಹಂಗಿಸದೆ ಕೊಡುವೆನು. ಕೇಳಿದವನು ಒಂದೇ ಹೊಂದುತ್ತಾನೆ. ದೇವರನ್ನು ಕೇಳುವಾಗ ಹೆಂಗೆ ಕೇಳಬೇಕು? ಸ್ವಾಮಿ ನನಗೆ ಅದು ಕೊಡು ಇದು ಕೊಡು, ಕೇಳಿದ್ದನ್ನೇ ಕೇಳಬಾರ್ದು. ಯೋಚನೆ ಮಾಡಿ ಪ್ರೀತಿಯಿಂದ ಸ್ವಾಮಿ ಕೇಳಿಕೋ, ಹಂಗಿಸದೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ನಾನೀಗ ಜ್ಞಾನವನ್ನು ಕೇಳ್ತಾ ಇದ್ದೀನಿ. ಜ್ಞಾನ ಇಲ್ಲದೆ ನಾನು ನನ್ನ ಒಂದು ಕೆಲಸ ವ್ಯವಹಾರ ಅಥವಾ ಒಂದು ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅಂದಿನ ಭಕ್ತರೆಲ್ಲರೂ ಫಸ್ಟು ನಿನ್ನಲ್ಲಿ ಕೇಳಿದ್ದು ಜ್ಞಾನ. ನನಗೂ ನೀನು ಜ್ಞಾನ ಕೊಡು ಎಂಬುದಾಗಿ ದೀನತ್ವದಿಂದ ಭಯದಿಂದ ದೇವರ ಮೇಲನ ಪ್ರೀತಿಯಿಂದ ಕೇಳಿದ್ದೆ ಆದರೆ ಖಂಡಿತ ಅಂಗಿಸದೆ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಕೊಟ್ಟೇ ಕೊಡ್ತಾರೆ. ನನ್ನ ಮನೆಯಲ್ಲಿ ನಾನೇ ಜ್ಞಾನ ಹೀನಳು. ಯಾವಾಗ ಪಶ್ಚಾತ್ತಪಟ್ಟುಕೊಂಡು ನನ್ನನ್ನು ನಾನು ಅರ್ಥ ಮಾಡಿಕೊಂಡು ಯಾವ ಕಾಯಿಲೆನೂ ಇಲ್ಲ, ಯಾವ ದೋಷವೂ ಇಲ್ಲ, ಯಾವ ಪಾಪನೂ ಇಲ್ಲ, ಅದು ಯಾವುದು ನನ್ನ ಹತ್ರ ಬರಬಾರ್ದು ಎಂಬುದಾಗಿ ನಾನೇ ನೂತನ ಸೃಷ್ಟಿಯಾಗಿ ಮಾರ್ಪಾಡು ಹೊಂದಿದ್ನೋ ಎಲ್ಲಿಲ್ಲದ ಧೈರ್ಯ ಬಂತು. ನಮ್ಮ ಸ್ಕೂಲಲ್ಲೆಲ್ಲ ಡಿಬೇಟ್ ಪಾರ್ಲಿಮೆಂಟ್ ಇತ್ತು. ನಮಗೆ ಕೆಲವು ಬರೆದು ಕೊಡುವರು. ಸ್ಟೇಜ್ ಮುಂದಕ್ಕೆ ಹೋಗುವಾಗ ನಾವು ತಪ್ಪಲ್ಲಿ ಒಂದು ಬರ್ತಿರಲಿಲ್ಲ ನಾಲಿಗೆಯಲ್ಲಿ, ಅಷ್ಟು ಸ್ಟೇಜ್ ಫಿಯರ್ ಇತ್ತು. ಇವತ್ತು ದೇವರ ಮಹಾಕೃಪೆಯಿಂದ ಎಂಥದನ್ನು ಕೊಟ್ಟರು, ನಿರ್ಭಯರಾಗಿ ಸ್ವತಂತ್ರರಾಗಿ ಧೈರ್ಯದಿಂದ ಬೋಲ್ಡಾಗಿ ಜ್ಞಾನದಿಂದ ಮಾತಾಡುವಂಥ ಮಹಾಕೃಪೆ ದೇವರು ಅನುಗ್ರಹಿಸಿದ್ದಾರೆ. ಅಂದರೆ ಅದು ದೇವರ ಮಹಾ ನಡೆಸುವಿಕೆನೆ, ದೇವರನ್ನು ಹತ್ತುಕೊಳ್ಳುವ ಲಕ್ಷಣ. ಹೀಗೆ ದೇವರ ವಾಕ್ಯ, ದೇವರನ್ನು ಕೇಳಿಕೊಳ್ಳ್ರಿ, ಆವಾಗ ನಿಮಗೆ ಸಿಗುವುದು, ನಿಮ್ಮ ಜ್ಞಾನಹೀನತೆ ಹೋಗುವುದು. ಬುದ್ಧಿವಾದಕ್ಕೆ ವಿವೇಕಕ್ಕೆ ಕಿವಿ ಕೊಡ್ರಿ. ಕೆಲವರು ಬುದ್ಧಿವಾದಕ್ಕೆ ಕಿವಿ ಕೊಡೋದೇ ಇಲ್ಲ, ಅಲ್ಲೇ ನಮ್ಮನ್ನು ಮುಳುಗಿಸಿ ಅವ್ರದ್ದೇ ಮಾತು ಅವ್ರದ್ದೇ ಮಾತು ಅವ್ರದ್ದೇ ಮಾತು, ಏನಾದರೂ ಮಾಡಿ ಇಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಎಂಬುದಾಗಿ ಬಾಯಿ ಮುಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಬುದ್ಧಿವಾದಕ್ಕೆ ಕಿವಿ ಕೊಡಲ್ಲ. ಬುದ್ಧಿವಾದಕ್ಕೆ ಕಿವಿ ಕೊಡದಿದ್ದರೆ ವಿವೇಕಕ್ಕೆ, ಜ್ಞಾನಕ್ಕೆ, ತಿಳುವಳಿಕೆಗೆ, ಗ್ರಹಿಕೆಗೆ ಕಿವಿ ಕೊಡದಿದ್ದರೆ ಅವನು ಬುದ್ಧಿಹೀನತೆಯಲ್ಲೇ ಇರ್ತಾನೆ. ಬುದ್ಧಿವಾದಕ್ಕೆ ಕಿವಿ ಕೊಡುವವನು ತನ್ನನ್ನು ತಗ್ಗಿಸಿಕೊಳ್ತಾನೆ ಮತ್ತು ಜ್ಞಾನಹೀನತೆಯಿಂದ ಪರಿಹಾರ ಮಾಡಿಕೊಳ್ಳುತ್ತಾನೆ, ದೇವರ ಅದ್ಭುತವಾದಂಥ ಜ್ಞಾನವನ್ನು ಪಡ್ಕೊಳ್ತಾನೆ. ಬುದ್ಧಿವಾದಕ್ಕೆ ಅಥವಾ ವಿವೇಕಕ್ಕೆ, ಜ್ಞಾನಕ್ಕೆ ಕಿವಿ ಕೊಡುವಲ್ಲಿ ಜ್ಞಾನಹೀನತೆ ಓಡಿ ಹೋಗುತ್ತೆ. ಜ್ಞಾನೋಕ್ತಿ 13:10 ವಚನ. ಬುದ್ಧಿ ಮಾತುಗಳಿಗೆ ಕಿವಿ ಕೊಡುವಲ್ಲಿ ಜ್ಞಾನ. ಹಾಗೆ ಶಿಕ್ಷೆಯ ಅನುಭವ. ಜ್ಞಾನೋಕ್ತಿ 29:15, ಇಬ್ರಿಯ 12:7.
ಜ್ಞಾನೋಕ್ತಿ 19:15 ವಚನ. ಬೆತ್ತದಿಂದ ಹೊಡೆ, ಬೆತ್ತದ ಏಟಿಗೆ ನಿನ್ನ ಮಗ ಸಾಯಲಾರ, ಆದರೆ ಹಾಳು ಮಾಡಲಿಕ್ಕೆ ಮಾತ್ರ ಬಿಡಬೇಡ. ಅವನ ಆತ್ಮವನ್ನು ಪಾತಾಳಕ್ಕೆ ನಡೆಸಬೇಡ, ಸ್ವರ್ಗಕ್ಕೆ ನಡೆಸೋದಕ್ಕೋಸ್ಕರ ಅವನ ತಪ್ಪಿನಲ್ಲಿ ಅವನು ಮರ್ಯಾದೆಗೆಟ್ಟ ಕೆಲಸ ಮಾಡುವಾಗ ಬೆತ್ತದಿಂದ ಹೊಡೆ, ಬೆತ್ತದ ಏಟಿಗೆ ನಿನ್ನ ಮಗ ಸಾಯಲಾರ. ನಾವು ಪ್ರೀತಿ ಇರುವುದಕ್ಕೆ ಬೆತ್ತದಿಂದ ಹೊಡಿಲಿಕ್ಕೂ ಹೋಗಲ್ಲ. ನಾನು ಮಕ್ಕಳ ಮೇಲೆ ಪ್ರೀತಿ ಇರುವುದಕ್ಕೆ ತೀರ ಕೆಟ್ಟದು ಮಾಡುವಾಗ ಮಾತ್ರ ಮಕ್ಕಳಿಗೆ ಕೈ ಎತ್ತಲಿಕ್ಕೆ ಹೋಗ್ತೀನಿ, ಅಷ್ಟು ಸುಲಭದಲ್ಲಿ ಕೈ ಎತ್ತಲಿಕ್ಕೆ ಹೋಗಲ್ಲ. ಹೋಗ್ಲಿ ಬಿಡ್ರಿ ಅಂತ ಕ್ಷಮೆ, ಚಿಕ್ಕ ಪುಟ್ಟದನ್ನು. ಮತ್ತೆ ಬೇರೆಯವರು ಅವರಿಗಾದರೆ ಬಿಡ್ತಾರೆ, ಇವರಿಗೆ ಮಾಡಿಸ್ತಾರೆ ಎಂಬುದಾಗಿ ತಪ್ಪು ಬರಬಾರ್ದು. ಭೇದ ಭಾವ ಮಕ್ಕಳು ನಮ್ಮಿಂದ ತಿಳ್ಕೊಳ್ಬಾರ್ದು ಅಂತ ಚಿಕ್ಕದು ಕೆಲವು ಟೈಮಲ್ಲಿ ಬರೆಸ್ಲಿಕ್ಕೆ ಕೊಡ್ತೀವಿ ಅಥವಾ ಬಸ್ಗೆ ತೆಗಿಲಿಕ್ಕೆ ಕೊಡ್ತೀವಿ. ಅದನ್ನೇ ಚಲ್ಲಾಟದಲ್ಲಿ ಮಾಡಿ ಸುಮ್ಮನೆ ನಾವು ಅವರಿಗೆ ಕೈ ನೋವು ಮಾಡಿಸ್ತೀವಿ ಹೊರತು ಅವರು ಬರೆಯುವುದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಲ್ಲ. ಬಸ್ಗೆ ತೆಗೆಯೋದನ್ನು ಅಷ್ಟೇ, ನೋವಾಗುತ್ತೆ ಅಂತ ಗೊತ್ತಿದ್ರು ಅದನ್ನು ಚಲ್ಲಾಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಯಾವಾಗ ತಪ್ಪಿಗೆ ಶಿಕ್ಷೆಯನ್ನು ನಾವು ಕೊಡುವಾಗ ಅವರು ಪ್ರೀತಿಯಿಂದ ಸ್ವೀಕರಿಸಿ ಇದ್ದು ನಮಗೆ ಅವಮಾನ, ನಾವು ಇನ್ನೂ ಒಂದು ಸಲ ತಪ್ಪು ಮಾಡಬಾರ್ದು ಎಂಬುದಾಗಿ ಭಯಪಡ್ತಾರೋ ಆವಾಗ ಅದು ಅವರಿಗೆ ಸ್ಟೋರ್ ಆಗುತ್ತೆ ಅಥವಾ ಪ್ಲಸ್ ಆಗುತ್ತೆ ಅಥವಾ ಆಶೀರ್ವಾದವಾಗಿರುತ್ತೆ. ಅದಲ್ಲದೆ ಒಟ್ಟಾರೆ ನಾನಂಥವ್ರನ್ನು ಬಿಡಲ್ಲ. ಅವರ ಹಿಂದೆಯೇ ಇದ್ದು ಮತ್ತೆ ಅವರಿಗೆ ನೋವಾಗುವ ರೀತಿಯಲ್ಲಿ ಅವರನ್ನು ಸರಿಪಡಿಸೋ ತನಕ ನನಗೆ ನೆಮ್ಮದಿ ಇಲ್ಲ. ಹೀಗೆ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೆ ಆದರೆ ಬೆತ್ತದಿಂದ ಹೊಡೆ, ಬೆತ್ತದ ಏಟಿಗೆ ನಿನ್ನ ಮಗ ಸಾಯಲಾರ, ಅವನ ಆತ್ಮವನ್ನು ಹಾಳು ಮಾಡಲಿಕ್ಕೆ ಬಿಡಬೇಡ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಇಬ್ರಿಯ 12:7. ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ಮುದ್ದು ಮಗನನ್ನು ಗದರಿಸುವಂತೆ, ಮುದ್ದು ಮಗು ತಪ್ಪು ಮಾಡಿರೂ ತಂದೆ ಗದರಿಸ್ತಾರೆ. ನಾನು ನಿನ್ನ ಮೇಲೆ ಪ್ರೀತಿ ಇರುವುದಕ್ಕೆ ನಿನ್ನನ್ನು ಗದರಿಸ್ತಿದ್ದೇನೆ, ಅದನ್ನು ಪ್ರೀತಿಯಿಂದ ಸ್ವೀಕರಿಸು, ಆಗ ನಿನ್ನ ಜ್ಞಾನಹೀನತೆ ಓಡುವುದು, ಜ್ಞಾನವಂತನಾಗುವಿ. ತಂದೆಯ ಶಿಕ್ಷೆಯನ್ನು ಪ್ರೀತಿಯಿಂದ ಸ್ವೀಕರಿಸುವ ಮೂಲಕ, ಅನುಭವಿಸುವ ಮೂಲಕ ನಮ್ಮ ಜ್ಞಾನಹೀನತೆಯ ಪರಿಹಾರವಾಗುತ್ತೆ. ಕೀರ್ತನೆ 90:12 ವಚನ. ಅಲ್ಪ ಕಾಲದ ಗ್ರಹಿಕೆ ನಮ್ಮಲ್ಲಿರಬೇಕಂತೆ. ನನ್ನ ದಿನಗಳು ಕೊಂಚವೆಂಬುದಾಗಿ ಭಾವಿಸಿಕೊಂಡು ಸದಾ ಜ್ಞಾನದ ಹೃದಯವನ್ನು ನಾನು ಹೊಂದುತ್ತೇನೆ ಎಂಬುದಾಗಿ ದಾವೀದ ಹೇಳಿದ ಕೀರ್ತನೆ 90:12. ನಮ್ಮ ದಿನಗಳು ಕೊಂಚ ಯಾವಾಗ ಎಂಬುದಾಗಿ ಗೊತ್ತಿಲ್ಲ. ದೇವರು ಕರೆದಾಗ ನಾವು ಹೋಗಲೇಬೇಕು. ಉಸಿರಲ್ಲಿ ದೇವರ ಕೈಯಲ್ಲಿ ನಾವಿದ್ದೇವೆ. ಉಸಿರು ನಿಂತೋದ್ರೆ, ದೇವರು ಆ ಉಸಿರನ್ನು ತೆಗೆದ್ರೆ ನಾವು ದೇವರ ಬಳಿಗೆ ಹೋಗಲೇಬೇಕು. ಹಾಗಾಗಿ ನಮ್ಮ ಹೆಮ್ಮೆ, ಉಬ್ಬುವಿಕೆ, ದರ್ಪ ಇದ್ಯಾವುದು ನಮ್ಮಲ್ಲಿ ಪ್ರತಿದಿನ ಇರಬಾರ್ದು. ನಮ್ಮ ದಿನಗಳು ಕೊಂಚ ಎಂಬುದಾಗಿ ನಾವು ಜ್ಞಾನದ ಹೃದಯದಿಂದ ಸಾಗಿದ್ದೆ ಆದರೆ ನಮ್ಮಲ್ಲಿ ಉಬ್ಬುವಿಕೆ, ದರ್ಪ, ಅಹಂಕಾರ ಯಾವುದು ನಮ್ಮಲ್ಲಿ ಬರಲ್ಲ. ದೀನತ್ವ, ತಗ್ಗಿಸುವಿಕೆ, ಭಯಭಕ್ತಿ, ಈ ವಿಷಯದಲ್ಲಿ ಜ್ಞಾನ ಉದಯ ಆಗುತ್ತೆ. ಹೀಗೆ ನಮ್ಮ ಜೀವಿತ ಅವಧಿ ಅಲ್ಪ ಎಂಬುದಾಗಿ ಭಾವಿಸುವುದರಿಂದಲೂ ನಮ್ಮ ಜ್ಞಾನಹೀನತೆಯನ್ನು ಬಡಿದೋಡಿಸಬಹುದು. ಹಾಗೆ ತಗ್ಗಿಸಿಕೊಳ್ಳುವುದರಿಂದ 1 ಅರಸು 21:27 ವಚನ. ಅಹಾಬ ಬಹಳ ಗರ್ವಿಷ್ಠ, ಕೈ ಬೀಸಿ ನಡೀತಿದ್ದ, ಹೆಮ್ಮೆಯಿಂದ ಗದ್ಗದಿಂದ ತನ್ನ ಜೀವಿತವನ್ನು ಸಾಗಿಸಿದ. ಯಾಕೆ? ಅವನು ಅರಸ್ಸಾಗಿದ್ದ. ಬದನೆಕಾಯಿ ಜ್ಞಾನ ಏನೂ ಇರಲಿಲ್ಲ. ಅರಸು ದೊಡ್ಡಸ್ತಿಕೆ ಅವನಲ್ಲಿತ್ತು. ಆ ದೊಡ್ಡಸ್ತಿಕೆ ಅರಸು ಪಟ್ಟ ಎಲ್ಲಿಂದ ಬಂತು? ದೇವರಿಂದ ಎಂಬುದ ತಿಳ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದ. ಒಂದು ದಿವಸ ಎಲಿಯ ಎನ್ನುವಂಥ ದೇವ ಸೇವಕ ಅವನ ಹತ್ತಿರ ಹೋಗಿ, ಯಾವ ಜಾಗದಲ್ಲಿ ಯಾರ ರಕ್ತ ಸುರಿಸಿದ್ಯೋ ಅದೇ ಜಾಗದಲ್ಲಿ ನಿನ್ನ ರಕ್ತನು ಸುರಿಯಲ್ಪಡುವುದೆಂಬುದಾಗಿ ಎಲಿಯ ಎನ್ನುವಂಥ ದೇವ ಸೇವಕ ದೇವರ ಮಾತುಗಳನ್ನು ಆಡಿ ಎಚ್ಚರಿಸಿದ್ನೋ ಆವಾಗ ಕಂಪ್ಲೀಟ್ ತಗ್ಗಲ್ಪಟ್ಟ. ಗರ್ವದಿಂದ ಮಾತಾಡ್ತಿದ್ದ, ಮೆರೀತಿದ್ದಂಥ ಅಹಾಬ ದೀನತ್ವದಿಂದ, ದೇವ, ಈತನು ನಿನ್ನ ಮನುಷ್ಯನೇ, ನಿನ್ನ ಆತ್ಮ ಹೊಂದಿದವನೇ, ಈತನ ಮುಂದೆ ನನ್ನ ಏನೂ ಅರಸು ಪಟ್ಟಾಗಲಿ, ಏನೇ ಜ್ಞಾನ ಆಗಲಿ ನಡೆಯಲ್ಲ.
ನನಗೆ ನೀನು ಸಹಾಯ ಮಾಡೆಂಬುದಾಗಿ ದೀನತ್ವದಿಂದ ಪ್ರವರ್ತಿಸಿದ. ಯಾರು? ಗರ್ವದಿಂದ ಮೆರೀತಿದ್ದಂಥ ಅಹಾಬ. ಆಮೇಲೆ ಅವನ ಕಷ್ಟ ಅವನ ಮಗನ ಕಾಲಕ್ಕೆ ಹೋಯಿತು. ಅವನಲ್ಲಿ ಮರೆತು ಬಿಟ್ಟ, ಈ ಕಷ್ಟ ನನ್ನ ಮಗನ ಕಾಲಕ್ಕೂ ಬರೋದು ಬೇಡ, ನನ್ನ ಸಂತತಿಗೂ ಬರೋದು ಬೇಡ, ನನ್ನ ವಂಶಕ್ಕೂ ಬರೋದು ಬೇಡ, ನನ್ನ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆಗೂ ಬರೋದು ಬೇಡ ಎಂಬುದಾಗಿ ಅವನು ದೇವರ ಹತ್ರ ಪ್ರಾರ್ಥಿಸಲಿಕ್ಕೆ ಮರೆತು ಬಿಟ್ಟ. ಈ ಕಷ್ಟದಿಂದ ನನ್ನನ್ನು ಪಾರು ಮಾಡೆಂಬುದಾಗಿ ಸ್ವಾರ್ಥಿಯಾಗಿ ತನ್ನನ್ನು ಮಾತ್ರ ಬೇಡಿಕೊಂಡ. ಇವತ್ತು ದೇವರು ನನ್ನ ಸುಖ, ಪುತ್ರ ಪೌತ್ರ ಸಂತತಿ ತನಕ, ನನ್ನ ದಯೆ, ಮಕ್ಕಳು ಮೊಮ್ಮಕ್ಕಳು ಪೀಳಿಗೆ ತನಕ ನಿಮ್ಮನ್ನು ಆವರಿಸುವುದು ಎಂಬುದಾಗಿ ಕೀರ್ತನೆ 103:19 ಹಾಗೆ ಧರ್ಮೋಪದೇಶ ಕಾಂಡ 6:4-5 ವಚನದಲ್ಲಿ 6ನೇ ವಚನದಲ್ಲಿ ಬರೆಯಲ್ಪಡಬೇಕಿದ್ರೆ ನಾವು ಪ್ರತಿದಿನ ಸ್ವಾಮಿ ನನ್ನ ವಂಶವನ್ನಾಗಲಿ ನನ್ನ ಮೊಮ್ಮಕ್ಕಳು ಪೀಳಿಗೆಯನ್ನಾಗಲಿ ನನ್ನ ತಪ್ಪುಗಳು ಮುಟ್ಟಬಾರದು, ನನಗೆ ಅದಕ್ಕೆ ಸಹಾಯ ಮಾಡೆಂಬುದಾಗಿ ತಗ್ಗಿ ಬಗ್ಗಿ ಪ್ರತಿದಿನ ದೀನತ್ವದಿಂದ ನಾವು ಬೇಡಲೇಬೇಕು. ಎಷ್ಟೋ ಜನ ಹೆಣ್ಣು ಚಪ್ಪರಾಗಿ ಸಾಗೋದ್ರಿಂದ ಮಕ್ಕಳಿಗೂ ಅದೇ ಬುದ್ಧಿ ಬರುತ್ತೆ. ಎಷ್ಟೋ ಜನ ಕುಡುಕತನ ಮಾಡೋದ್ರಿಂದ ಮಕ್ಕಳಿಗೂ ಅದೇ ಬುದ್ಧಿ. ಎಷ್ಟೋ ಜನ ಕಿಲಾಡಿಗಳಾಗಿ ವರ್ತಿಸಿ ತೀಟೆ ಮಳ್ಳರಾದದಕ್ಕೆ ಅದೇ ಬುದ್ಧಿ. ನಮ್ಮಲ್ಲಿ ಒಂದು ಮಗು ಇದೆ, ಅವರ ತಾತನಿಗೆ ತೀರೋ ತೀಟೆ ಅಂತೆ. ಈ ಮಗುನು ಅದೇ ರೀತಿಯಲ್ಲಿ ತೀಟೆ. ಏನು ಮಾಡಿದ್ರು ಮಿಸ್ಸುಗಳು, ಅಯ್ಯೋ ನಮಗೆ ಮೇಡಮ್ ಬೈತಾರೆ, ದಯವಿಟ್ಟು ನಿಮ್ಮ ಅಮ್ಮನೂ ಫೋನ್ ಮಾಡ್ತಾರೆ, ದಯವಿಟ್ಟು ನೀನು ಚೇಂಜ್ ಆಗಂತ ಕೇಳಿದ್ರು 1 ನಿಮಿಷ ಅಷ್ಟೇ, ಮತ್ತೆ ಅದೇ ಬುದ್ಧಿ. ಅಂಡೆಯಲ್ಲಿ ನಾಯಿದ ಬಾಲವನ್ನು ತೆಗೆದು ನೋಡಿದರೆ ಡೊಂಕಿರುತ್ತಲ್ಲ, ಸೇಮ್ ಅದೇ. ಅವರ ಮಗುವಿನ ತಾಯಿ ತಡ್ಕೊಳ್ಳಿಕ್ಕಾಗದೆ ಆ ಮಗುವಿಗೆ ದೊಡ್ಡ ಬೆಂಕಿಯಲ್ಲಿ ಕಾಯಿಸಿದ ಬರೆ ಇಟ್ಟಿದ್ದಾರೆ. ಒಂದು ದಿನ ಆ ಮಗು ಫುಲ್ಲು ಸುಟ್ಟುಕೊಂಡು ನಮ್ಮ ಸ್ಕೂಲಿಗೆ ಬರುವಾಗ ಇದೇನಾಯಿತು ಅಂತ ನಾವು ಕೇಳಿದರೆ ಆ ಮಗು ತಾಯಿ ಬಗ್ಗೆ ಹೇಳಲಿಲ್ಲ. ತಾಯಿಯೇ ನಮಗೆ ಹೇಳಿದರು, ಹಿಂಗೆ ಏನು ಮಾತು ಕೇಳಲ್ಲ. ನಂಗೆ ಸಿಟ್ಟು ಬಂದು, ಯಾಕಂದರೆ ಆ ಮಗುವನ್ನು ತೀರೋ ಹಚ್ಚಿಕೊಂಡಿದ್ದಾರೆ. ಮತ್ತು ಉನ್ನತಿಯಲ್ಲಿ ಆಗಬೇಕು ಅಂತ ನಮ್ಮ ಜೀಸಸ್ ಸ್ಕೂಲಲ್ಲೇ ಅವರು ಪ್ರೀತಿಯಿಂದ ಪಕ್ಕದಲ್ಲಿ ಇಟ್ಕೊಂಡು ಕಲಿಸ್ತಾರೆ, ಮತ್ತು ಯಾರೂ ಕಲಿಸಲ್ಲ, ಅವರಿಗೆ ಶ್ರದ್ಧೆ ಇದೆ, ಹಾಗಾಗಿ ನಾನು ಅಲ್ಲೇ ಹಾಕಬೇಕು ಅನ್ನುವಂಥ ಆಸೆ ಅವ್ರದ್ದು. ಆ ಮಗುವಿನ ಮೇಲೆ ತೀರ ಆಸೆ ಇಟ್ಕೊಂಡಿದ್ದಾರೆ. ಶುದ್ಧ ತಪ್ಪು. ಅದು ಮಗು ಉಲ್ಟನೇ ಹೋಗುತ್ತೆ. ಅವ್ರಿಗೆ ಎಷ್ಟೋ ಸಲ ಬುದ್ಧಿವಾದ ಹೇಳಿದೆ, ಬಿಟ್ಟು ಬಿಡುವ ತನಕ ತೀರ ಮಗುವನ್ನು ಉನ್ನತಿಗೆ ನಡೆಸ್ಕೊಳ್ಬೇಕಂತ ಆಸೆ ಪಟ್ಟು ದುರಾಶೆಯಿಂದ ಹೋಗ್ತಿದ್ರಲ್ಲ, ಅದನ್ನು ಬಿಟ್ಟು ಬಿಡುವ ತನಕ ಆ ಮಗುಗೆ ಏಳಿಗೆ ಇಲ್ಲ. ಆವಾಗ ಬಾಯಿ ಬಿಟ್ಟರು, ಇಲ್ಲ ನಮ್ಮ ತಾತ ತೀರೋ ತೀಟೆ, ತೀರೋ ಇದು, ಅದೆಲ್ಲ ರಕ್ತದಲ್ಲಿ ಈ ಮಗುವಿಗೆ ಬಂದಿದೆ ಅಂದರು. ಇರ್ಬೋದು. ತಂದೆ ತಾಯಿಗಳು ಏನು ತಪ್ಪು ಮಾಡ್ತಾರ? ಹಠಮಾರಿಗಳಾಗಿದ್ದರೆ, ಮುಂಗೋಪಿಗಳಾಗಿದ್ದರೆ, ನಾನಾ ರೀತಿಯ ವರ್ತನೆಯಲ್ಲಿ ಅದೆಲ್ಲ ಮಕ್ಕಳಿಗೆ. ಅದಕ್ಕೆ ನಮ್ಮ ವಂಶಕ್ಕೂ ಮಕ್ಕಳು ಮೊಮ್ಮಕ್ಕಳಿಗೂ ಬರೋದಾಗಿ ಸ್ವಾಮೀ ನಮ್ಮನ್ನು ನಡೆಸು ಎಂಬುದಾಗಿ ಕೇಳ್ತಾನೆ ಇರಬೇಕು. ನಮ್ಮಲ್ಲಿ ಒಬ್ಬರು, ನೀವು ಮೊದಲೇ ನನಗೆ ಸಿಕ್ಕಿದರೆ ನನ್ನ ಪಾಪ ಯಾವುದೂ ಇರ್ತಿರಲಿಲ್ಲ ಎಂಬುದಾಗಿ ಹೇಳ್ತಾನೇ ಇದ್ದರು. ಚಿಕ್ಕ ಪ್ರಾಯದಲ್ಲೇ ನೀವು ನಮಗೆ ಸಿಕ್ಕಿದರೆ ನಾವು ನಿಮ್ಮಂಗೆ ಇರ್ತಿದ್ದೆವು. ಹೌದು, ನೀವು ಕೇಳೋದು ಸಹಜ. ಆದರೆ ದೇವ್ರ ಹತ್ರ ಕೇಳಿ, ಈಗಲಾದರೂ ದೇವ್ರು ನಿಮಗೆ ಕೊಟ್ಟಿರುವಾಗ ಆ ನಿಮ್ಮ ಪಾಪಗಳು ಮಕ್ಕಳಿಗೆ ಬರಬಾರ್ದಂತ ಪ್ರತಿದಿನ ಕೇಳಿದ್ರೆ, ದೇವರು ಹೇಳಿದ್ದಾರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆ ತನಕ ನನ್ನ ಕೃಪೆ ದಯೆ ಇಡುತ್ತೇನೆ ಎಂಬುದಾಗಿ ಆ ವಾಕ್ಯವನ್ನು ಪ್ರತಿದಿನ ಅರಿಕೆ ಮಾಡಿ ದೇವರಿಗೆ ಹೇಳುತ್ತಾ ದೀನತ್ವದಿಂದ ನಿಮ್ಮ ಸ್ವಾಧೀನ ಮಾಡಿಕೊಳ್ಳ್ರಿ. ಇದು ದೈವ ಆಶೀರ್ವಾದ. ಹಾಗೆ ಅಲ್ಪ ಕಾಲದ ಗ್ರಹಿಕೆ ತಗ್ಗಿಸಿಕೊಳ್ಳುವುದರ ಮೂಲಕ ಅಹಾಬ ತಗ್ಗಿಸಿಕೊಂಡು ದೀನತ್ವದಿಂದ ಗರ್ವ ಬಿಟ್ಟು ಪ್ರವರ್ತಿಸಿದ. ದೇವರಿಗೆ ಮೆಚ್ಚುಗೆ ಆಯಿತು. ಅವನ ಕಾಲದಲ್ಲಿ ಕಷ್ಟ ಬಂದಿಲ್ಲ. ಅವನು ಮುಂದೆ ಪೀಳಿಗೆ, ಅದು ಅವನು ಮಾಡಿದ ಕೊಲೆಗಳು, ಆ ಕೊಲೆಯ ಶಾಪ ಅಷ್ಟು ಸುಲಭದಲ್ಲಿ ಸ್ಟಾಪ್ ಆಗಲ್ಲ, ಬೆನ್ನಟ್ಟಿಕೊಂಡು ಹೋಗುತ್ತೆ. ಅವನಿಗೆ ಮತ್ತೆ ಕೊಲೆ ಮಾಡಿದವನು ಕೊಲೆಯಿಂದಲೇ ಸಾವಬೇಕು. ಅವನಿಗೆ ಆಮೇಲೆ ಕೊಲೆಯಿಂದಲೇ ಸಾವಾಯಿತು. ಆದರೆ ಅವನು ಅದರ ಮೊದಲು ದೇವರನ್ನು ಕಂಡುಕೊಂಡು ದೀನತ್ವಕ್ಕೆ ಬಂದು ದೇವರ ಆಶೀರ್ವಾದಕ್ಕೆ ಪಾತ್ರನಾದ. ಸಾವೊಂದು ದಿನ ಇದ್ದೇ ಇದೆ. ಆದರೆ ದೇವರನ್ನು ಕಂಡುಕೊಂಡ, ದೀನತ್ವಕ್ಕೆ ಬಂದ, ತನ್ನ ಕೆಟ್ಟದನ್ನು ತೊರೆದು ಬಿಟ್ಟ, ದೇವರಿಗೆ ಮೆಚ್ಚುಗೆಯಾದ. ತಿರುಗಿ ಅರಸು ಪಟ್ಟಕ್ಕೆ ಹೋಗಿ ದೇವರ ವಿಷಯಗಳನ್ನು ಹೇಳುತ್ತಾ
ದೇವರ ಮಹಿಮೆಗೋಸ್ಕರ ಹೋರಾಡಿದ. ಒಂದು ದಿವಸ ಸತ್ತ. ಸಾವೆಲ್ಲರಿಗಿದೆ, ಆದರೆ ಅವರುಗಳ ಹೆಸರುಗಳು ಜ್ಞಾಪಕಾರ್ಥವಾಗಿ ಜೀವಂತವಾಗಿ ಉಳಿಯುವ ರೀತಿಯಲ್ಲಿ ಸಾವು